ಅಂದ್ರೆ ವೈಟ್ ಬೋರ್ಡ್ ಆದ್ರೂ ಓಡಿಸಬಹುದು ಅಂತ ಸರ್ ವೈಟ್ ಬೋರ್ಡ್ ಕೊಡಬೇಕು ಸರ್. ಯಾಕೆ ಸರ್ ಕೊಡಬಾರ್ದು ಸರ್ ಬೈಕ್ ಟ್ಯಾಕ್ಸಿಯಿಂದ ಅನಾಚಾರ ಜಾಸ್ತಿ ಆಗುತ್ತೆ. ಹಂಗಾರೆ ಆಟೋದಲ್ಲಿ ಏನು ಲೋ ಆಗಿಲ್ವಾ? ಆಟೋದಲ್ಲಿ ಯಾರು ಓಡೋಗಿಲ್ವಾ? ಇಲ್ಲ ಆಟೋದಲ್ಲಿ ಯಾರು ಕೆಟ್ಟ ಕೆಲಸ ಮಾಡಿ ಅಲ್ವಾ? ಆಟೋಗಳಲ್ಲಿ ರೇಪೇ ಆಗಿಲ್ವಾ? ಜನರಿಗೋಸ್ಕರ ಬೈಕ್ ಟ್ಯಾಕ್ಸಿ ಏನು ರಾಮಲಿಂಗ ರೆಡ್ಡಿಗೋಸ್ಕರ ಮಾಡ್ಸಕ್ಕಂತದ ನನಗೆ ಗೊತ್ತಿಲ್ಲ. ಇದೆಲ್ಲ ಏನ್ ಮಾಫಿಯಾಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣನೇ ಈ ಒಂದು ಆಟೋ ಮಾಫಿಯಾದಲ್ಲಿ ಇರುವಂತ ಅನಧಿಕೃತ ಆಟೋಗಳು ಮತ್ತೆ ಈ ಸಂಘದಲ್ಲಿ ನಡೀತಾ ಇರುವಂತ ಅನಧಿಕೃತ ಚಲಾವಣೆಗಳು ಅಂತ ಅನ್ಸುತ್ತೆ. ಇದರ ರಿಪೋರ್ಟ್ ಬಹಿರಂಗ ಯಾಕಾಗಿಲ್ಲ? ಮಾಧ್ಯಮಗಳಲ್ಲೂ ಕೂಡ ರಿಪೋರ್ಟ್ ನಾವು ನೋಡಿಲ್ಲ. RTO ಅವರಿಗೆ ಇದು ವರ್ಕೌಟ್ ಆಗ್ದಿರೋ ಅಂದ್ರೆ ಭ್ರಷ್ಟ RTO ಅಧಿಕಾರಿಗಳಿಗೆ ಇದು ವರ್ಕೌಟ್ ಆಗ್ತಿರೋ ಟೂ ವೀಲರ್. ಹಾಗಾಗಿನೇ ಅವರು ಈ ಆಟೋಗಳ ಮಾಫಿಯಾಗಳಿಗೆ RTO ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಅವರು ಸಪೋರ್ಟ್ ಮಾಡ್ತಾರೆ. ಕುಮಾರ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ಗೆ ಹೆಲಿಕಾಪ್ಟರ್ ಹೋಗ್ತಾರೆ, ನಾವು ಅದನ್ನ ಬ್ಯಾನ್ ಮಾಡಕ್ಕಾಗುತ್ತಾ? ಇನ್ನೊಂದು, ಈಗ ಪಬ್ಲಿಕ್ ಎಲ್ಲ ನೋಡಿದ್ರೆ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳ್ತಿದ್ದಾರೆ. ಈಗ ನಿನ್ನೆ ಕೋರ್ಟಲ್ಲಿ ಇತ್ತು. ಈಗ ಜುಲೈ 2ಕ್ಕೆ ಹೋಗಿ ಜುಲೈ 2ಕ್ಕೆ ಮುಂದೂಡಿದ್ದಾರೆ. ಬೈಕ್ ಟ್ಯಾಕ್ಸಿ ಕರ್ನಾಟಕ ಅಕಸ್ಮಾತ್ ಲೀಗಲ್ ಆಗಿ ಬರ್ಬೋದಾ ಅಥವಾ ಬ್ಯಾನ್ ಆಗುತ್ತಾ ಸರ್ ನಿಮ್ ಪ್ರಕಾರ? ಅಲ್ಲ, ನಿಮ್ ಪ್ರಕಾರ ಏನಾಗ್ಬೋದು? ಕೋರ್ಟಲ್ಲಿ ಬರಲೇಬೇಕು ಸರ್. ಈಗ ನಾನು DK ಶಿವಕುಮಾರ್ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ಗೆ ಹೆಲಿಕಾಪ್ಟರ್ ಹೋಗ್ತಾರೆ, ನಾವು ಅದನ್ನ ಬ್ಯಾನ್ ಮಾಡಕ್ಕಾಗುತ್ತಾ? ಅದು ಅವ್ರಿಗೆ ಯೋಗ್ಯತೆ ಹೋಯ್ತಾರೆ ಸರ್. ಯಾವುದೇ ಕಾರಣಕ್ಕೂ ನೋಡಿ ಸರ್, ಆರ್ಟಿಕಲ್ 21 ಸಂವಿಧಾನದ ಆರ್ಟಿಕಲ್ 21 ಹೇಳ್ತಾರೆ ರೈಟ್ ಟು ಮೂವ್ಮೆಂಟ್. ನಮ್ಮ ದೇಶದ ಉದ್ದಗಲಕ್ಕೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನ್ರಲ್ಲಿ ಬೇಕಾದ್ರೂ ಹೋಗ್ಬೋದು. ಸರ್ಕಾರ ಅಪ್ರೂವಲ್ ಮಾಡಿರೋದು. ಈಗ ಬೈಕ್ನ ನಾವು ಸ್ವಂತ ಕೆಲಸಕ್ಕೆ ವೈಟ್ ಬೋರ್ಡ್ ಆದ್ರೆ ಕಮರ್ಷಿಯಲ್ ಮಾಡಕ್ಕೆ ನೀವು ಎಲ್ಲೋ ಬೋರ್ಡ್ ಕೊಡು, ಯಾಕೆ ವಸೂಲಿ ಮಾಡ್ತೀರಾ? ಒಂದು ಆಟೋ ಪರ್ಮಿಟ್ಗೆ 25,000 RTO ಇಸ್ಕೊಂತಾರೆ ಅಂತ ಆರೋಪ ಇದೆ. ಈಗ ಬೈಕ್ಗಳವರು 25,000 ಕೊಡೋಕ್ಕಾಗಲ್ಲ, 1,000 ರೂಪಾಯಿ ಕೊಡೋಕೆ ಬರ್ತಾರೆ. ಹಾಗಾಗಿ RTO ಅವರಿಗೆ ಇದು ವರ್ಕೌಟ್ ಆಗ್ದಿರೋ ಅಂದ್ರೆ ಭ್ರಷ್ಟ RTO ಅಧಿಕಾರಿಗಳಿಗೆ ಇದು ವರ್ಕೌಟ್ ಆಗ್ತಿರೋ ಟೂ ವೀಲರ್. ಹಾಗಾಗಿನೇ ಅವರು ಈ ಆಟೋಗಳ ಮಾಫಿಯಾಗಳಿಗೆ RTO ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಅವರು ಸಪೋರ್ಟ್ ಮಾಡ್ತಾರೆ. ಈಗ ಕರ್ನಾಟಕ ನಮ್ಮ ಗೌರ್ಮೆಂಟ್ ಈಗ ಬೈಕ್ ಟ್ಯಾಕ್ಸಿ ಬಗ್ಗೆ ಒಲವಿಲ್ಲ, ಬಟ್ ಕೋರ್ಟಲ್ಲಿ ವಾದ ಮಾಡೋ ಹೊತ್ತಿಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಬೈ ಚಾನ್ಸ್ ಇದರಿಂದ ಏನಾದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುವ ಚಾನ್ಸಸ್ ಜಾಸ್ತಿ ಇದೆಯಾ? ಇಲ್ಲ, ಈಗ ಬೈಕ್ ಟ್ಯಾಕ್ಸಿ ರೆಪ್ರೆಸೆಂಟೇಷನ್ ಇದೇ ಕೇಳ್ತಾ ಇದೆ. ಅದು ಹೈಕೋರ್ಟ್ ಅವರೇ ಕೇಳ್ತಾ ಇದ್ದಾರೆ, ಇದಕ್ಕೊಂದು ಗೈಡ್ ಲೈನ್ಸ್ ಮಾಡಿ ಅಂತ ಹೇಳಿದ್ರು. ಇವರೇನು ಹೇಳ್ತಾ ಇದಾರೆ, ನಾವೊಂದು ಸ್ಟಡಿ ರಿಪೋರ್ಟ್ ಮಾಡಿದೀವಿ, ಅದ್ರ ಪ್ರಕಾರ ಯಾರು ಬೇಡ ಅಂತ ಹೇಳಿದ್ದು ಬೈಕ್ ಅಂದ್ರೆ ಏನು ಸಾರ್ವಜನಿಕರನ್ನ ವಿಚಾರಣೆ ಮಾಡಿದ್ರ ಅಥವಾ ಸರ್ಕಾರ ಹೈಕೋರ್ಟ್ಗೆ ಸುಳ್ಳು ಅಫಿಡೇವಿಟ್ ಹಾಕಿದ್ಯಾ? ಇದು ಒಂದು ನೋಡಿ, ಇದು ಹೈಕೋರ್ಟ್ಗೆ ಸುಳ್ಳು ಅಫಿಡೇವಿಟ್ ಹಾಕೋದಿದೆಯಲ್ಲ, ಅದು ಮಹಾ ಅಪರಾಧ. ಅಕಸ್ಮಾತ್ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿಗಳೇನಾದ್ರೂ ಸುಳ್ಳು ಅಫಿಡೇವಿಟ್ ಹಾಕಿದ್ರೆ ಅದು ಮರುಪರಿಶೀಲನೆ ಆಗ್ಬೇಕು. ಯಾಕಂದ್ರೆ ಈಗ ನನಗೆ ಗೊತ್ತಿಲ್ಲ, ಈ ಒಂದು ಪ್ಯಾನಲ್ ಏನು ಅಪಾಯಿಂಟ್ ಮಾಡಿದ್ರು ಇದರ ರಿಪೋರ್ಟ್ ಬಹಿರಂಗ ಯಾಕಾಗಿಲ್ಲ? ಮಾಧ್ಯಮಗಳಲ್ಲೂ ಕೂಡ ರಿಪೋರ್ಟ್ ನಾವು ನೋಡಿಲ್ಲ. ಅಷ್ಟು ಸೀಕ್ರೆಟ್ ಆಗಿ ಪ್ಯಾನಲ್ ನ ಕ್ರಿಯೇಟ್ ಮಾಡಿ ಸ್ಟಡಿ ಮಾಡಿ ಯಾರನ್ನು ಕೇಳದೆ ಇವಾಗೆಲ್ಲ ಲಬ ಅಂತ ಬಡ್ಕೊಂತ ಇದ್ರು. ಟೂ ವೀಲರ್ ಬೈಕ್ ಟ್ಯಾಕ್ಸಿ ಇಷ್ಟು ಜನ ಬಡ್ಕೊಬೇಕಾದ್ರೆ ಸುಳ್ಳು ಅಫಿಡೇವಿಟ್ ಸರ್ಕಾರ ಹೈಕೋರ್ಟ್ಗೆ ಹಾಕಿದೆ. ಎಲ್ಲೋ ಒಂದು ಕಡೆ ಹೈಕೋರ್ಟ್ಗೆ ದಿಕ್ಕನ್ನ ತಪ್ಪಿಸಿರುವಂತ ಕೆಲಸವನ್ನ ಐ ಥಿಂಕ್ ಸಾರಿಗೆ ಇಲಾಖೆ ಮಾಡಿದೆ. ಅದಕ್ಕೆ ಕಾರಣನೇ ಈ ಒಂದು ಆಟೋ ಮಾಫಿಯಾದಲ್ಲಿ ಇರುವಂತ ಅನಧಿಕೃತ ಆಟೋಗಳು ಮತ್ತೆ ಈ ಸಂಘದಲ್ಲಿ ನಡೀತಾ ಇರುವಂತ ಅನಧಿಕೃತ ಚಲಾವಣೆಗಳು ಅಂತ ಅನ್ಸುತ್ತೆ. ಫೈನಲ್ ಆಗಿ ನಿಮ್ ಪ್ರಕಾರ ಬೈಕ್ ಟ್ಯಾಕ್ಸಿ ಎಲ್ಲೋ ಬೋರ್ಡ್ ಆದ್ರೂ ಬರ್ಬೇಕಾ ಅಥವಾ ವೈಟ್ ಬೋರ್ಡ್ ಅಲ್ಲಿ ಓಡಬೇಕು ಅಂತ ಅನ್ಸುತ್ತೆ? ಸರಿ ನೋಡಿ, ಪ್ರತಿಯೊಂದರಲ್ಲೂ ಕಮರ್ಷಿಯಲೈಸೇಷನ್ ಒಳ್ಳೇದಲ್ಲ ಸರ್. ಯಾಕಂದ್ರೆ ಪ್ರತಿಯೊಂದರಲ್ಲೂ ಈಗ ನೀವು ವಾಣಿಜ್ಯೀಕರಣ ಮಾಡ್ತೀವಿ ಅಂತಾರೆ, ಮತ್ತೆ ವೆಲ್ಫೇರ್ ಸ್ಟೇಟ್ ಅಂತ ಯಾಕೆ ಅನ್ಬೇಕು ಇದನ್ನ? ವೆಲ್ಫೇರ್ ಸ್ಟೇಟ್ ಅಂತೂ ಕೂಡ ಈಗ ನಮ್ಮ ಸಂವಿಧಾನದಲ್ಲಿ ಒಂದಷ್ಟು ಕಮರ್ಷಿಯಲೈಸ್ ಇದ್ರು ಕೂಡ ಒಂದಷ್ಟು ವೆಲ್ಫೇರ್ ಸ್ಟೇಟ್ ಇದೆ. ಯಾಕೆ ನೋಡಿ, ಬಡವರಿಗೆ ಫ್ರೀ ಹಾಕಿ ಕೊಡ್ತೀವಿ. ಯಾಕೆ ಈಗ ಅದನ್ನು ಹೇಳ್ಬೋದಲ್ಲ, ನೀವು ಕಾಸು ಕೊಟ್ಟು ತಗೊಳ್ಳಿ ಅಂತ. ಅನ್ನ ಅನ್ನೋದನ್ನ ನಾವು ಉಚಿತವಾಗಿ ಕೊಡ್ಬೇಕಾಗತ್ತೆ, ಗಾಳಿ ಅನ್ನೋದನ್ನ ಉಚಿತವಾಗಿ ಕೊಡ್ಬೇಕಾಗತ್ತೆ. ಈಗ ನೆನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ, ಪ್ಲಾನ್ ಇಲ್ಲ ಅಂತಂದ್ರೆ ನೀರು ಮತ್ತೆ ಕರೆಂಟ್ ಅನ್ನ ಕತ್ತರಿಸ್ತೀವಿ ಅಂತ. ಆರ್ಟಿಕಲ್ 21 ಹೇಳುತ್ತೆ, ಯಾವುದೇ ಕಾರಣಕ್ಕೂ ಈ ಒಂದು ಮೂಲ ಸೌಕರ್ಯಗಳನ್ನ ಕತ್ತರಿಸಕ್ಕೆ ಪಾರ್ಲಿಮೆಂಟ್ಗೂ ಪವರ್ ಇಲ್ಲ, ಸುಪ್ರೀಂ ಕೋರ್ಟ್ಗೂ ಪವರ್ ಇಲ್ಲ. ನನಗೆ ಗೊತ್ತಿಲ್ಲ ಇದೆಲ್ಲ ಏನ್ ಮಾಫಿಯಾಗಳು ಮಾಡ್ತಾ ಇದ್ದಾರೆ. ಈ ರೀತಿ ಸುಪ್ರೀಂ ಕೋರ್ಟ್ಗಳಿಗೆ ವಾದ ವಿವಾದವನ್ನ ಆಲಿಸಿ ಆದೇಶ ಮಾಡ್ತಾರೆ. ಬಾಬಾ, ಈಗ ಸರ್ಕಾರದ ಕಡೆಯಿಂದ ಸುಳ್ಳು ಅಫಿಡೇವಿಟ್ಗಳು ಹಾಕೋದು, ಸುಳ್ಳು ಮಾಹಿತಿಗಳನ್ನ ಕೊಡೋದು, ಕೋರ್ಟ್ಗೆ ದಿಕ್ಕನ್ನ ತಪ್ಪಿಸುವಂತ ಕೆಲಸನ ಸರ್ಕಾರಗಳು ಮಾಡ್ತಾ ಇದೆ, ಸರ್ಕಾರದ ಪರ ವಕೀಲರುಗಳು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಟೂ ವೀಲರ್ ಟ್ಯಾಕ್ಸಿ ಬಗ್ಗೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಒಂದು ಗೈಡ್ಲೈನ್ಸ್ ಮಾಡ್ರಿ, ಅವ್ರು ಇರ್ಲಿ ಅಂತ. ಇಲ್ಲ ಬೇಡ, ಪ್ಯಾನಲ್ ಹೇಳುತ್ತೆ, ಪ್ಯಾನಲ್ ಸ್ಟಡಿ ರಿಪೋರ್ಟ್ ಹೇಳುತ್ತೆ ಬೇಡ ಅಂತ. ಯಾರು ಪ್ಯಾನಲ್ ಎಲ್ಲ ಇದ್ದವ್ರು, ಯಾರನ್ನ ಸ್ಟಡಿ ಮಾಡಿದ್ರಿ, ಯಾರ್ಯಾರನ್ನ ಕೇಳಿದ್ರಿ ಬೇಕೋ ಬೇಡ ಅಂತ? ನನ್ನಂತೂ ಕೇಳಿಲ್ಲ, ಅವರು ನನ್ನೇ ಕೇಳಿಲ್ಲ. ಅಂದ್ಮೇಲೆ ಇವ್ರು ಹಾಕಿರುವಂತ ಅಫಿಡೇವಿಟ್ ಸುಳ್ಳು ಅಫಿಡೇವಿಟ್. ಹೈಕೋರ್ಟ್ ನ ದಿಕ್ ತಪ್ಪಿಸಿದ್ದಾರೆ. ಹೈಕೋರ್ಟ್ ಇದ್ರ ಮೇಲೆ ಸ್ಟ್ರಕ್ಚರ್ ಪಾಸ್ ಮಾಡಬೇಕು, ಕರಿಬೇಕು. ಅವ್ನ ಸೆಕ್ರೆಟರಿ, ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಕರಿಬೇಕು. ಯಾಕೆ ಇದನ್ನ ಎಲ್ಲಿ ಸ್ಟಡಿ ಮಾಡಿದೆ? ಮಾಧ್ಯಮಗಳಿಗೆ ಈ ಒಂದು ಪ್ಯಾನಲ್ ಡೀಟೇಲ್ಸ್, ಈ ಸ್ಟಡಿ ರಿಪೋರ್ಟ್ ಅನ್ನ ಬಹಿರಂಗಪಡಿಸಬೇಕು. ಇಟ್ ಈಸ್ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್. ಜನರಿಗೋಸ್ಕರ ಬೈಕ್ ಟ್ಯಾಕ್ಸಿ.
ಏನು ರಾಮಲಿಂಗಾರೆಡ್ಡಿಗೋಸ್ಕರ ಮಾಡ್ಸಕ್ಕಾಗ್ತದ? ಅಲ್ಲ ಆಟೋ ಮಾಫಿಯಾಗಳಿಗೋಸ್ಕರ ಮಾಡ್ಸಕ್ಕಾಗತ್ತ? ಜನರಿಗೋಸ್ಕರ ಜನರಿಗಾಗಿ ಮಾಡಿರುವಂತ ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಈ ಪ್ಯಾನಲ್ ರಿಪೋರ್ಟ್ ಅನ್ನ ಮಾಧ್ಯಮಗಳ ಮುಖಾಂತರ ಬಹಿರಂಗ ಪಡಿಸ್ಬೇಕು ಸರ್ಕಾರ. ಆಮೇಲೆ ಬೇಡ ಅಂದವ್ರು ಯಾರು ಮಾಹಿತಿ ಕೊಡ್ಲಿ. ಅಂದ್ರೆ ವೈಟ್ ಬೋರ್ಡ್ ಆದ್ರೂ ಓಡಿಸಬಹುದು ಅಂತ ಸರ್ ವೈಟ್ ಬೋರ್ಡ್ ಕೊಡಬೇಕು ಸರ್. ಯಾಕೆ ಸರ್ ಕೊಡಬಾರ್ದು ಸರ್? ಈಗ ಇವರು ವೈಟ್ ಬೋರ್ಡ್ ಅನಧಿಕೃತ ಅಂತಾರೆ. ಓಕೆ, ವೈಟ್ ಬೋರ್ಡ್ ಅನಧಿಕೃತ ಅನ್ಕೊಂಬಿಡೋಣ. ಈಗ ನಾವು ಗಾಡಿ ತಗೊಂಡ್ರೆ ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ. ಒಂದ್ಸತಿ ರೋಡ್ ಟ್ಯಾಕ್ಸ್ ಕಟ್ಟ ಮೇಲೆ ನಾವು ಟೋಲ್ ಗೇಟ್ ಕಟ್ಟಬೇಕು. ಅಂದ್ರೆ 20 ವರ್ಷದಿಂದ ಇವ್ರು ನಡೆಸ್ತಾ ಇರೋಂತ ಟೋಲ್ ಗೇಟ್ ಕೂಡ ಮಾಫಿಯಾನೇ ಅಲ್ವಾ? ಡಬಲ್ ಟ್ಯಾಕ್ಸೇಷನ್. ನೀವು ಅಲ್ಲೂ ವಸೂಲಿ ಹಾಕ್ತೀರಾ? ಇಲ್ಲಿ ಬಿಡಿ. ಈಗ ಅಲ್ಲಿ ನಾವು ಒಂದು ಇನೋವಾ ಗಾಡಿ ತಗೊಂಡ್ರೆ ಅಪ್ ಟು 20% ಇದೆ. 25 ಲಕ್ಷ ರೂಪಾಯಿ ಇನೋವಾ ಗಾಡಿ ಅಂದ್ರೆ ಹೆಚ್ಚು ಕಮ್ಮಿ 6 ಲಕ್ಷ ನಾವು ಟ್ಯಾಕ್ಸ್ ಕಟ್ತೀವಿ. 6 ಲಕ್ಷ ರೂಪಾಯಿ ಒಂದು ಗಾಡಿಗೆ, ಅದು ಜೀವನ ಪರ್ಯಂತ. ಜಾಸ್ತಿ ದಿನ ಓಡಲ್ಲ ಅದು. 12 ವರ್ಷ 13 ವರ್ಷಕ್ಕೆ ಎಲ್ಲ ಹಣ್ಣು ಆಗ್ಬಿಡ್ತವೆ ಅವು ಗಾಡಿಗಳು. 12 ವರ್ಷಕ್ಕೆ 10 ವರ್ಷ ಅನ್ಕೊಳ್ಳೋಣ. 10 ವರ್ಷಕ್ಕೆ 6 ಲಕ್ಷ ನಾವು ಟ್ಯಾಕ್ಸ್ ಕಟ್ಟೋದಾಯ್ತು ಅಂತಂದ್ರೆ ಮತ್ತೆ ಟೋಲ್ ಗೇಟ್ ಯಾಕೆ ತಗೊಂತೀರಾ? ಇದೇ ದೇಶದಲ್ಲಿ ಡಬಲ್ ಟ್ಯಾಕ್ಸೇಷನ್ ಯಾಕೆ? ಒಂದೇ ರಸ್ತೆಗೆ ಗಾಡಿ ತಗೊಂಬೇಕಾದ್ರೂ ನೀವು ಟ್ಯಾಕ್ಸ್ ತಗೊಂತೀರಾ, ಟೋಲ್ ಗೇಟು ತಗೊಂತೀರಾ. ನೀವು ಮಾತ್ರ ಮಾಫಿಯಾ ನಡೆಸ್ಬೋದಾ? ನೀವು ಮಾತ್ರ ಡಬಲ್ ಹಾಕ್ಬೋದಾ? ಆಮೇಲೆ ಇವತ್ತು ನೋಡಿ ಎಷ್ಟೋ ಜನ ಮಕ್ಕಳು ಏನೋ ಸ್ಕೂಲು ಶಾಲೆಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗಿ ಬಂದು 12 ಗಂಟೆ ಮೇಲೆ ಸಾಯಂಕಾಲ 9 ಗಂಟೆವರೆಗೂ ಅಪ್ಪ ಇವತ್ತು ಬೆಲೆ ಏರಿಕೆ ಮಾಡಿ ಅಪ್ಪ ಅಮ್ಮನು ಸ್ಕೂಲ್ ಫೀಸ್ ಕಟ್ತಾ ಇಲ್ಲ, ಕಾಲೇಜ್ ಫೀಸ್ ಕಟ್ತಾ ಇಲ್ಲ, ಸೆಮಿಸ್ಟರ್ ಫೀಸ್ ಕಟ್ತಾ ಇಲ್ಲ. ಎಷ್ಟೋ ಜನ ಈ ಇವ್ರೇನೋ ಸಿದ್ದರಾಮಯ್ಯನ ಮಗನ ಏನೋ MLC ಮಾಡೋರೆ, ಯಡಿಯೂರಪ್ಪನ ಮಗನ ಅಧ್ಯಕ್ಷ ಮಾಡೋರೆ. ಇವ್ರ ಮಕ್ಕಳನ್ನೆಲ್ಲ ಪಾಲಿಟಿಕ್ಸ್ ಮಾಡ್ತಾರೆ. ಕೊನೆ ಪಕ್ಷ ಅವ್ರು IAS IPS KPSC ಓದ್ಬೇಕು ಅಂತ ಆಸೆ ಇರ್ತದೆ. ಅಪ್ಪ ಅಮ್ಮನ ಕೈಲಿ ಫೀಸ್ ಕೊಡಕ್ಕೆ ಯೋಗ್ಯತಿರಲ್ಲ. 12 ಗಂಟೆ ಮೇಲೆ ಬಂದ್ಮೇಲೆ 2 ಗಂಟೆ ಮೇಲೆ ಬಂದ್ಮೇಲೆ ಪಾರ್ಟ್ ಟೈಮ್ ಹುಡುಗಿಯರು ಬೈಕ್ ಟ್ಯಾಕ್ಸಿನ ಓಡಿಸ್ತಾರೆ. ಸರ್ ಅವ್ರಿಗೆ ನೀವೆಲ್ಲೋ ಮಾಡ್ಕೊಂಡು ಓಡಿಸಿ ಅಂತಂದ್ರೆ ಇಷ್ಟೊಂದು ಮಟ್ಟಿಗೆ ಸರಿ ಅದು? ಸರ್ ನೀವು ಈ ರೀತಿ ಹೇಳಿದ್ರಿ, ಬಟ್ ಆಟೋ ಡ್ರೈವರ್ ಏನ್ ಹೇಳ್ತಾರೆ ಅಂದ್ರೆ, ಈಗ ನೀವು ಹೇಳಿದಾಗೆ ಕಾಲೇಜ್ ಹುಡುಗರು ಬೈಕ್ ಟ್ಯಾಕ್ಸಿ ಓಡಿಸಿ ದುಡ್ಡು ಸಂಪಾದನೆ ಮಾಡಿ ಸಿಗರೇಟ್ ಗಾಂಜಾ ಹೊಡಿತಾವ್ರೆ. ಸೊ ಅದಕ್ಕೆ ತಪ್ಪಿಸ್ತಾ ಇದಾರೆ. ಬೈಕ್ ಟ್ಯಾಕ್ಸಿಯಿಂದ ಎಕ್ಸ್ಟ್ರಾ ದುಡ್ಡು ಬರ್ತೈತೆ, ಆ ದುಡ್ಡಿಂದ ಹಾಳಾಗ್ತಾ ಇದಾರೆ ಅಂತ ಹೇಳ್ತಾರೆ. ಆಟೋ ಅವ್ರು ಏನು ಬಾಯಲ್ಲಿ ಸಿಗರೇಟ್ ಎಲ್ಲ ಪಾಪ ಅವರು ಅಷ್ಟು ಪವಿತ್ರ ಅಂತಂದ್ರೆ ಅವ್ರ ಬಾಯಲ್ಲಿ ಕೆಟ್ಟ ಮಾತು ಬರಲ್ಲ, ಬಾಯಲ್ಲಿ ಒಳ್ಳೆ ಕನ್ನಡ ಪದಗಳು, ಬಾಯಲ್ಲಿ ಸಿಗರೇಟ್ ಇರಲ್ಲ, ಜರ್ದಾ ಇರಲ್ಲ. ಏನ್ ಸರ್ ಇವ್ರು ಹೇಳೋದು? ಸರ್ ಆಡಿಟ್ ಮಾಡ್ಬಿಡ್ಲಿ. ಅತಿ ಹೆಚ್ಚು ಕನ್ನಡ ಪದವನ್ನ ಬಳಕೆ ಕೆಟ್ಟ ಪದಗಳನ್ನ ಬಳಕೆ ಮಾಡೋರು ಆಟೋ ಡ್ರೈವರ್ಗಳು. ಅದು ಏನು ವಸೂಲಿಗೆ, ಬೇರೆ ಏನೂ ಅಲ್ಲ. ಯಾಕಂದ್ರೆ ವಿಡಿಯೋಗಳಿದೆ, ಎವಿಡೆನ್ಸ್ಗೆ ಒಂದು 500ಕ್ಕೂ ಹೆಚ್ಚು ವಿಡಿಯೋಗಳಿದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದು ನೋಡಿ. ಆಟೋ ಅಂತ ಹೊಡೆದು ನೋಡಿ, ಒಂದು 500 ಹೊಡೆಯೋಕೆ ಬಕ ಅಂತ ಹೊಡೆಯೋದು. ಒಂದು ಸಮಯದಲ್ಲಿ ಪೊಲೀಸರು ಇವ್ರು ಹೊಡಿತಾ ಇದ್ರು, ನಾವು ನಿಲ್ಸಿದ್ವಿ. ಈಗ ಇವ್ರನ್ನ ನಾವು ಸಪೋರ್ಟ್ ಮಾಡಿ ಆಟೋ ಅವ್ರಿಗೆ ಸಪೋರ್ಟ್ ಮಾಡಿದ್ಮೇಲೆ ಇವರು ಹೊರಗಡೆಯಿಂದ ಬಂದಂತ ಈ ಪಾಪ ಬೇರೆ ಬೇರೆ ಭಾಷೆಯ ವ್ಯಕ್ತಿಗಳಿಗೆ ವಸೂಲಿ ಬಿಡ್ತೀನಿ ಹೊಡಿತಾರೆ. ಆಮೇಲೆ ಸರ್ ಈಗ ಬೈಕ್ ಟ್ಯಾಕ್ಸಿಯಿಂದ ಅನಾಚಾರ ಜಾಸ್ತಿ ಆಗುತ್ತೆ. ಹಂಗಾರೆ ಆಟೋದಲ್ಲಿ ಏನು ಲವ್ ಆಗಿಲ್ವಾ? ಆಟೋದಲ್ಲಿ ಯಾರು ಓಡೋಗಿಲ್ವಾ? ಇಲ್ಲ ಆಟೋದಲ್ಲಿ ಯಾರು ಕೆಟ್ಟ ಕೆಲಸ ಮಾಡಿಲ್ವಾ? ಆಟೋಗಳಲ್ಲಿ ರೇಪೇ ಆಗಿಲ್ವಾ? ಆಗಿದೆ ಸರ್. ಕ್ರೈಮ್ಗೆ ಜಾಗ ಜಾತಿ ಧರ್ಮ ಏನೂ ಇಲ್ಲ.